ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. 2020-21ರಲ್ಲಿ ಮತ್ತು 22ರಲ್ಲಿ ಕೋವಿಡ್ ಯಾವ ರೀತಿ ಇಡೀ ವಿಶ್ವವನ್ನು ಕಾಡಿತ್ತು, ಭಾರತದಲ್ಲಿ ಎಷ್ಟೆಷ್ಟು ದಿನಗಳ ಕಾಲ ಲಾಕ್ಡೌನ್ ಆಗಿತ್ತು, ಎಷ್ಟೆಷ್ಟು ದಿನಗಳ ಕಾಲ ಒಬ್ರಿಗೊಬ್ಬರು ಸಂಪರ್ಕ ಇಲ್ಲದೇ ಇರ್ತಾಯಿದ್ರು, ಮನೆ ಮಠ ಸಂಬಂಧಿಕರು ಯಾರೂ ಬೇಡವಾಗಿದ್ದರು, ಒಂದು ಕಡೆ 108 ಆ್ಯಂಬುಲೆನ್ಸ್ ಇಲ್ಲದೆ ಯಾವ ಥರ ಪ್ರಾಬ್ಲಮ್ ಆಗ್ತಾಯಿತ್ತು, ಆಮೇಲೆ ಒಂದು ಶವವನ್ನು ಸುಡಬೇಕಾದ್ರೂ ಕೂಡ ಯಾರೂ ಹೋಗೋಂಗಿರಲಿಲ್ಲ. ಇದೆಲ್ಲವನ್ನೂ ನಾವು ಕಂಡಿದ್ದೀವಿ. ಈಗ ಅಂಥದ್ದೇ ಮತ್ತೊಂದು ವೈರಸ್ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಮತ್ತು ಅದು ಕರ್ನಾಟಕದಲ್ಲಿ ಸಾಬೀತು ಕೂಡ ಆಗಿದೆ. 4ವರಿಗೆ ಅದು ಸೋಂಕು ತಗುಲಿದೆ. ಈಗ ಚೀನಾದಲ್ಲಿ ಮತ್ತೊಂದು ವೈರಸ್ ಏನು ಸೃಷ್ಟಿಯಾಗಿದೆ, ಅದು ಭಾರತಕ್ಕೂ ಕಾಡಿದೆ, ಬಂದಿದೆ. ಬೆಂಗಳೂರಿನಲ್ಲಿ ಮಕ್ಕಳಿಗೆ ಸೋಂಕು ತಗುಲಿದೆ. ಆದರೆ ಈ ಸೋಂಕಿನ ಬಗ್ಗೆ ಚಿಂತೆ ಮಾಡಬೇಕಾ ಮಾಡಬಾರ್ದಾ, ಅದನ್ನು ಓಡಿಸೋಕ್ಕೆ ಏನು ಮಾಡ್ಬೋದು, ಇದು ಕೋವಿಡ್ ಥರ ಮಾರಣಾಂತಿಕನಾ ಅಥವಾ ಇದಕ್ಕೆ ಔಷಧಿ ಇದೆಯಾ? ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ, ಡೋಂಟ್ ವರಿ, ಬಿ ಹ್ಯಾಪಿ. ಅದನ್ನು ಆರಾಮಾಗಿ ಓಡಿಸ್ಬೋದು, ಆದರೆ ಸ್ವಲ್ಪ ಜಾಗರೂಕರಾಗಿರಿ. ಈ ಸ್ಟೋರಿ ನೋಡಿ. ಬೆಂಗಳೂರಿಗೆ ಬಂತು ಚೀನಾ ವೈರಸ್. ಚಿಂತೆ ಬಿಡಿ, ಲಾಕ್ಡೌನ್ ಭಯ ಇಲ್ಲ. 2020ರಲ್ಲಿ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿದ್ದ ಕೋವಿಡ್-19 ಭೀತಿಯಿಂದ ದೇಶಗಳು ಹೊರಬಂದಿವೆ. ಜಗತ್ತು ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇದರ ಮಧ್ಯೆಯೇ ಚೀನಾದಲ್ಲಿ ಮತ್ತೊಂದು ಮಹಾಮಾರಿ ಹುಟ್ಟಿಕೊಂಡಿದ್ದು ಇಡೀ ಜಗತ್ತನ್ನ ವ್ಯಾಪಿಸ್ತಾ ಇದೆ. ಇದೀಗ ಆ ಡೆಡ್ಲಿ ರೋಗ ಬೆಂಗಳೂರು, ಅಹಮದಾಬಾದ್ಗೆ ಬಂದು ತಲುಪಿದೆ. HMP ವೈರಸ್ ಬಗ್ಗೆ ಚಿಂತೆ ಮಾಡಬೇಡಿ. ಬೆಂಗಳೂರಿನಲ್ಲಿ 2 ಮಕ್ಕಳಲ್ಲಿ HMP ವೈರಸ್ ಪತ್ತೆಯಾಗಿದೆ. 3 ತಿಂಗಳು ಹಾಗೂ 8 ತಿಂಗಳ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ವಿಶೇಷ ಅಂದ್ರೆ 2 ಮಕ್ಕಳಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ವಂತೆ. HMPV ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಯಾರು ಹೆದರುವ ಅಗತ್ಯವಿಲ್ಲ ಎಂದರು. ಈ ಒಂದು HMPV ವೈರಸ್ಸು 2ರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ 2ರಲ್ಲಿ ಅದು ಪತ್ತೆಯಾಗಿರುವಂಥದ್ದು. ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಅದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಚಿಂತೆ ಬಿಡಿ, ಲಾಕ್ಡೌನ್ ಮಾಡೋದಿಲ್ಲ. ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ, ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಜನರೇ HMPV ಬಗ್ಗೆ ಭಯ ಬೇಡ. ಕರೋನಾ ಬಂದಾಗ ಏನು ಮಾಡಿದ್ರೋ ಅದನ್ನೇ ಮಾಡಿ ಸಾಕು. ಕೆಮ್ಮುವಾಗ, ಸೀನುವಾಗ ಕರ್ಚೀಫ್ ಬಳಸಿ, ಬಾಯಿಗೆ ಅಡ್ಡಲಾಗಿ ಕರ್ಚೀಫ್ ಹಿಡಿಯಿರಿ. ಆಗಾಗ ಕೈಗಳನ್ನ ತೊಳಿತಾ ಇರಿ. ಸ್ಯಾನಿಟೈಸರ್ಗಳಿಂದ ಆಗಾಗ ಕೈ ಸ್ವಚ್ಛಗೊಳಿಸಿಕೊಳ್ಳಿ. ಜನಜಂಗುಳಿ ಪ್ರದೇಶಗಳಿಂದ ದೂರವಿರಿ. ಜ್ವರ, ಕೆಮ್ಮು, ಸೀನು ಇದ್ದರೆ ಸಾಧ್ಯವಾದಷ್ಟು ಮನೆಯಲ್ಲಿರಿ. ಹೊರಗೆ ಹೋಗುವುದಿದ್ದಲ್ಲಿ ಸೂಕ್ತ ಎಚ್ಚರಿಕೆ ಕೈಗೊಳ್ಳಿ. ಕರ್ನಾಟಕದಲ್ಲಿ 2 HMPV ಪ್ರಕರಣ ಪತ್ತೆಯಾದ ಬಳಿಕ ಗುಜರಾತ್ನ ಅಹಮದಾಬಾದ್ನಲ್ಲಿ ಮತ್ತೊಂದು ಕೇಸ್ ಪತ್ತೆಯಾಗಿದೆ. 2 ವರ್ಷ ವಯಸ್ಸಿನ ಮಗುವನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. 2020-21ರಲ್ಲಿ ಮತ್ತು 22ರಲ್ಲಿ ಕೋವಿಡ್ ಯಾವ ರೀತಿ ಇಡೀ ವಿಶ್ವವನ್ನು ಕಾಡಿತ್ತು, ಭಾರತದಲ್ಲಿ ಎಷ್ಟೆಷ್ಟು ದಿನಗಳ ಕಾಲ ಲಾಕ್ಡೌನ್ ಆಗಿತ್ತು, ಎಷ್ಟೆಷ್ಟು ದಿನಗಳ ಕಾಲ ಒಬ್ರಿಗೊಬ್ಬರು ಸಂಪರ್ಕ ಇಲ್ಲದೇ ಇರ್ತಾಯಿದ್ರು, ಮನೆ ಮಠ ಸಂಬಂಧಿಕರು ಯಾರೂ ಬೇಡವಾಗಿದ್ದರು, ಒಂದು ಕಡೆ 108 ಆ್ಯಂಬುಲೆನ್ಸ್ ಇಲ್ಲದೆ ಯಾವ ಥರ ಪ್ರಾಬ್ಲಮ್ ಆಗ್ತಾಯಿತ್ತು, ಆಮೇಲೆ ಒಂದು ಶವವನ್ನು ಸುಡಬೇಕಾದ್ರೂ ಕೂಡ ಯಾರೂ ಹೋಗೋಂಗಿರಲಿಲ್ಲ. ಇದೆಲ್ಲವನ್ನೂ ನಾವು ಕಂಡಿದ್ದೀವಿ. ಈಗ ಅಂಥದ್ದೇ ಮತ್ತೊಂದು ವೈರಸ್ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಮತ್ತು ಅದು ಕರ್ನಾಟಕದಲ್ಲಿ ಸಾಬೀತು ಕೂಡ ಆಗಿದೆ. 4ವರಿಗೆ ಅದು ಸೋಂಕು ತಗುಲಿದೆ. ಈಗ ಚೀನಾದಲ್ಲಿ ಮತ್ತೊಂದು ವೈರಸ್ ಏನು ಸೃಷ್ಟಿಯಾಗಿದೆ, ಅದು ಭಾರತಕ್ಕೂ ಕಾಡಿದೆ, ಬಂದಿದೆ. ಬೆಂಗಳೂರಿನಲ್ಲಿ ಮಕ್ಕಳಿಗೆ ಸೋಂಕು ತಗುಲಿದೆ.
ಆದರೆ ಈ ಸೋಂಕಿನ ಬಗ್ಗೆ ಚಿಂತೆ ಮಾಡಬೇಕಾ ಮಾಡಬಾರ್ದಾ? ಅದನ್ನು ಓಡಿಸೋಕ್ಕೆ ಏನು ಮಾಡ್ಬೋದು? ಇದು ಕೋವಿಡ್ ಥರ ಮಾರಣಾಂತಿಕನಾ ಅಥವಾ ಇದಕ್ಕೆ ಔಷಧಿ ಇದೆಯಾ? ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ, ಡೋಂಟ್ ವರಿ, ಬಿ ಹ್ಯಾಪಿ. ಅದನ್ನು ಆರಾಮಾಗಿ ಓಡಿಸ್ಬೋದು, ಆದರೆ ಸ್ವಲ್ಪ ಜಾಗರೂಕರಾಗಿರಿ. ಈ ಸ್ಟೋರಿ ನೋಡಿ. ಬೆಂಗಳೂರಿಗೆ ಬಂತು ಚೀನಾ ವೈರಸ್. ಚಿಂತೆ ಬಿಡಿ, ಲಾಕ್ಡೌನ್ ಭಯ ಇಲ್ಲ. 2020ರಲ್ಲಿ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿದ್ದ ಕೋವಿಡ್-19 ಭೀತಿಯಿಂದ ದೇಶಗಳು ಹೊರಬಂದಿವೆ. ಜಗತ್ತು ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇದರ ಮಧ್ಯೆಯೇ ಚೀನಾದಲ್ಲಿ ಮತ್ತೊಂದು ಮಹಾಮಾರಿ ಹುಟ್ಟಿಕೊಂಡಿದ್ದು ಇಡೀ ಜಗತ್ತನ್ನ ವ್ಯಾಪಿಸ್ತಾ ಇದೆ. ಇದೀಗ ಆ ಡೆಡ್ಲಿ ರೋಗ ಬೆಂಗಳೂರು, ಅಹಮದಾಬಾದ್ಗೆ ಬಂದು ತಲುಪಿದೆ. HMP ವೈರಸ್ ಬಗ್ಗೆ ಚಿಂತೆ ಮಾಡಬೇಡಿ. ಬೆಂಗಳೂರಿನಲ್ಲಿ 2 ಮಕ್ಕಳಲ್ಲಿ HMP ವೈರಸ್ ಪತ್ತೆಯಾಗಿದೆ. 3 ತಿಂಗಳು ಹಾಗೂ 8 ತಿಂಗಳ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ವಿಶೇಷ ಅಂದ್ರೆ 2 ಮಕ್ಕಳಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ವಂತೆ. HMPV ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಯಾರು ಹೆದರುವ ಅಗತ್ಯವಿಲ್ಲ ಎಂದರು. ಈ ಒಂದು HMPV ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು. ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲೇನು ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಅದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಚಿಂತೆ ಬಿಡಿ, ಲಾಕ್ಡೌನ್ ಮಾಡೋದಿಲ್ಲ. ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಜನರೇ HMPV ಬಗ್ಗೆ ಭಯ ಬೇಡ. ಕರೋನಾ ಬಂದಾಗ ಏನು ಮಾಡಿದ್ರೋ ಅದನ್ನೇ ಮಾಡಿ ಸಾಕು. ಕೆಮ್ಮುವಾಗ, ಸೀನುವಾಗ ಕರ್ಚೀಫ್ ಬಳಸಿ. ಬಾಯಿಗೆ ಅಡ್ಡಲಾಗಿ ಕರ್ಚೀಫ್ ಹಿಡಿಯಿರಿ. ಆಗಾಗ ಕೈಗಳನ್ನ ತೊಳಿತಾ ಇರಿ. ಸ್ಯಾನಿಟೈಸರ್ಗಳಿಂದ ಆಗಾಗ ಕೈ ಸ್ವಚ್ಛಗೊಳಿಸಿಕೊಳ್ಳಿ. ಜನಜಂಗುಳಿ ಪ್ರದೇಶಗಳಿಂದ ದೂರವಿರಿ. ಜ್ವರ, ಕೆಮ್ಮು, ಸೀನು ಇದ್ದರೆ ಸಾಧ್ಯವಾದಷ್ಟು ಮನೆಯಲ್ಲಿರಿ. ಹೊರಗೆ ಹೋಗುವುದಿದ್ದಲ್ಲಿ ಸೂಕ್ತ ಎಚ್ಚರಿಕೆ ಕೈಗೊಳ್ಳಿ. ಕರ್ನಾಟಕದಲ್ಲಿ 2 HMPV ಪ್ರಕರಣ ಪತ್ತೆಯಾದ ಬಳಿಕ ಗುಜರಾತ್ನ ಅಹಮದಾಬಾದ್ನಲ್ಲಿ ಮತ್ತೊಂದು ಕೇಸ್ ಪತ್ತೆಯಾಗಿದೆ. 2 ವರ್ಷ ವಯಸ್ಸಿನ ಮಗುವನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.